ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ವರ್ಷದಲ್ಲಿ ಮರಾಠ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡರು? ಆಪ್ಷನ್ಸ್ 1547, 1647, 1747, ಯಾವುದೂ ಅಲ್ಲ. ಸರಿಯಾದ ಉತ್ತರ 1647. ದಿವಾಂಗ್ ನದಿಯು ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಆಪ್ಷನ್ಸ್ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ, ಸಿಕ್ಕಿಂ, ಮಣಿಪುರ್, ನಾಗಾಲ್ಯಾಂಡ್. ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ. ದಿವಾಂಗ್ ನದಿಯು ಯಾವ ನದಿಯ ಉಪನದಿಯಾಗಿದೆ? ಆಪ್ಷನ್ಸ್ ಬ್ರಹ್ಮಪುತ್ರ, ಗಂಗಾ, ಯಮುನಾ, ತಿಸ್ತಾ. ಸರಿಯಾದ ಉತ್ತರ ಬ್ರಹ್ಮಪುತ್ರ. ದಿವಾಂಗ್ ನದಿಯು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಯಾವ ದಿನಾಂಕದಂದು ಸ್ಥಾಪಿಸಲಾಗಿದೆ? ಆಪ್ಷನ್ಸ್ ಡಿಸೆಂಬರ್ 19, 1966, ನವೆಂಬರ್ 19, 1966, ಅಕ್ಟೋಬರ್ 19, 1966, ಆಗಸ್ಟ್ 19, 1966. ಸರಿಯಾದ ಉತ್ತರ ಡಿಸೆಂಬರ್ 19, 1966. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಇದರ ಪ್ರಧಾನ ಕಚೇರಿ ಯಾವ ದೇಶದಲ್ಲಿದೆ? ಫಿಲಿಪೈನ್ಸ್, ಮನಿಲಾ, ಮಲೇಷಿಯಾ, ಕೌಲಾಲಂಪುರ್, ಇಂಡೋನೇಷ್ಯಾ, ಜಕಾರ್ತಾ, ವಿಯೆಟ್ನಾಂ, ಹ್ಯಾನೋಯ್. ಸರಿಯಾದ ಉತ್ತರ ಫಿಲಿಪೈನ್ಸ್, ಮನಿಲಾದಲ್ಲಿ ಎಡಿಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಇದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಹಣಕಾಸಿನ ಬದ್ಧತೆಯ ವಿಷಯದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? 1ನೇ ಸ್ಥಾನದಲ್ಲಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966ರಲ್ಲಿ ಸ್ಥಾಪನೆಯಾದಾಗ ಎಷ್ಟು ಸದಸ್ಯ ರಾಷ್ಟ್ರಗಳನ್ನ ಹೊಂದಿತ್ತು? ಆಪ್ಷನ್ಸ್ 21, 31, 41, 51. ಸರಿಯಾದ ಉತ್ತರ 31. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಸ್ತುತ ಎಷ್ಟು ಸದಸ್ಯರನ್ನ ಹೊಂದಿದೆ? 59, 69, 79, 99. ಸರಿಯಾದ ಉತ್ತರ 69 ಸದಸ್ಯರನ್ನ ಒಳಗೊಂಡಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಭಾರತ ಎಷ್ಟು ಪ್ರತಿಶತದಷ್ಟು ಷೇರುಗಳನ್ನ ಹೊಂದಿದೆ? ಆಪ್ಷನ್ಸ್ 6.3, 6.4, 6.6, 6.5. ಸರಿಯಾದ ಉತ್ತರ 6.3%. ನೆಕ್ಸ್ಟ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರು ಯಾರು? ಮಸಾಟೋ ಕಾಂಡಾ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘ ಯಾವ ವರ್ಷ ಸ್ಥಾಪನೆಯಾಯಿತು? ಏಪ್ರಿಲ್ 19, 1945. ನೆಕ್ಸ್ಟ್, ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘವನ್ನ ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು? ಕ್ಯೂಬಾದ ಹವಾನಾದಲ್ಲಿ. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘದ ಕೇಂದ್ರ ಕಚೇರಿ ಯಾವ ದೇಶದಲ್ಲಿದೆ? ಕೆನಡಾದ ಮಾಂಟ್ರಿಯಲ್ನಲ್ಲಿದೆ. ಖೀರ್ ಭವಾನಿ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಜಮ್ಮು ಕಾಶ್ಮೀರ್, ಲಡಾಖ್, ಉತ್ತರಾಖಂಡ್,